ಕನ್ನಡ ಪರ ಸಂಘಟನೆಗಳ ಹೋರಾಟಗಾರರ ಮತ್ತು ಸಂಘ ಸಂಸ್ಥೆಗಳ ಮೇಲೆ ದಾಖಲಿಸಿರುವ ಎಲ್ಲಾ ಪ್ರಕರಣಗಳನ್ನು ಹಿಂಪಡೆಯಲು ಸಚಿವ ಸಂತೋಷ್ ಲಾಡ್ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನು ಬರೆದು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕನ್ನಡ ಪರ ಹೋರಾಟಗಾರರ ಹಾದಿ ಸುಲಭ ಹಾದಿಯೇ ಆಗಿದ್ರೆ ಇಂದು ಹಲವರು ಗಾಯ, ಬಂಧನ, ಕಣ್ಣೀರು ಜೊತೆಗೆ ತ್ಯಾಗಗಳನ್ನು ಹೊತ್ತಿರಬೇಕಾಗಿರಲಿಲ್ಲ. ಇನ್ನು ಪ್ರಕರಣಗಳ ಒತ್ತಡದಲ್ಲಿ ತಿಂಗಳುಗಟ್ಟಲೆ ಜೈಲು ಗೋಡೆಗಳ ನಡುವೆ ಕಾಲ ಕಳೀತಾ ಇದ್ದಾರೆ. ಜಾಮೀನು ಪಡೆದು ಹೊರಬಂದ್ರು ನ್ಯಾಯಕ್ಕಾಗಿ ವರ್ಷಾನುಗಟ್ಟಲೆ ಹೋರಾಡ್ತಾ ಇದ್ದಾರೆ. ಕುಟುಂಬ ನಿರ್ವಹಣೆಯ ಹೊರೆ ಅವರ ಹೆಗಲಿನ ಮೇಲಿದ್ರು. ಕನ್ನಡ ಪರ ಹೋರಾಟ ಎಂದಾಗ ಸದ್ಯಕ್ಕೆ ಅವ್ರಿಗೂ ಕೂಡ ಸಾಕಷ್ಟು ನೋವುಗಳಿರುತ್ತೆ. ಹಾಗಾಗಿ ಸದ್ಯಕ್ಕೆ ಏನೆಲ್ಲ ಪ್ರಕರಣಗಳು ದಾಖಲಾಗಿದೆ ಅದೆಲ್ಲವನ್ನು ಕೂಡ ವಜಾ ಮಾಡಬೇಕು. ಇನ್ನು ಕನ್ನಡದ ವಿರೋಧಿಗಳ ವಿರುದ್ಧ ಮತ್ತೆ ಬೀದಿಗೆ ಬಂದು ಘರ್ಜಿಸುತ್ತಿರ್ತಾರೆ. ಯಾವುದೇ ಸ್ವಾರ್ಥ ಇಲ್ಲದೆ ಕನ್ನಡ, ಕನ್ನಡಿಗ, ಕರ್ನಾಟಕಕ್ಕಾಗಿ ಕನ್ನಡದ ವಿರೋಧಿ ಶಕ್ತಿಗಳ ವಿರುದ್ಧ ನಿರ್ಭಯವಾಗಿ ನಿಂತ ಹೋರಾಟಗಾರರ ಮೇಲಿನ ಪ್ರಕರಣಗಳನ್ನು ಮೊದಲು ಹಿಂತೆಗೆದು ಹೋರಾಟಕ್ಕೆ ಬಲ ಹೆಚ್ಚಿಸಬೇಕಾಗಿರುತ್ತೆ. ಅವರು ಎಂದಿಗೂ ಕೂಡ ರಾಜಕೀಯಕ್ಕಾಗಿ ಹೋರಾಡಲಿಲ್ಲ, ಸ್ಥಾನಮಾನಕ್ಕಾಗಿ ಹೋರಾಡಲಿಲ್ಲ, ತಮ್ಮ ಜೇಬಿನ ಲಾಭಕ್ಕಾಗಿ ಕೂಗಲಿಲ್ಲ. ಅವರು ಹೋರಾಡಿದ್ದು ಒಂದೇ ಕಾರಣಕ್ಕೆ, ಈ ನಾಡು, ಈ ಭಾಷೆ, ಈ ಮಣ್ಣಿನ ಹಕ್ಕು ಉಳಿಯಬೇಕೆಂಬ ನಂಬಿಕೆಗೆ. ಆದ್ದರಿಂದ ಕನ್ನಡ ಪರ ಸಂಘಟನೆಗಳ ಹೋರಾಟಗಾರರ ಮತ್ತು ಸಂಘ ಸಂಸ್ಥೆಗಳ ಮೇಲೆ ದಾಖಲಿಸಿರುವ ಎಲ್ಲ ಪ್ರಕರಣಗಳನ್ನು ಹಿಂಪಡೆಯಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಕ್ತ ಸೂಚನೆ ನೀಡಲು ಸಿಎಂಗೆ ಮನವಿಯನ್ನ ಮಾಡಿದ್ದಾರೆ. ಸಂಘ ಸಂಸ್ಥೆಗಳ ಮೇಲೆ ದಾಖಲಿಸಿರುವ ಕೇಸ್ ವಾಪಸ್ಗೆ ಸದ್ಯಕ್ಕೆ ಮನವಿಯನ್ನ ಮಾಡಲಾಗಿದೆ. ನೀವು ಕೂಡ ಮನವಿ ಪತ್ರವನ್ನು ಗಮನಿಸ್ತಾ ಇದ್ದೀರಾ. ಕನ್ನಡದ ವಿಷಯ ಬಂದಾಗ ಸಂಘಟನೆಗಳು ಹೋರಾಟವನ್ನ ಮಾಡಿದೆ. ಅವರು ಅವರ ಸ್ವಾರ್ಥಕ್ಕಾಗಿ ಹೋರಾಟವನ್ನ ಮಾಡಿಲ್ಲ. ಅವರು ಕೇವಲ ಕನ್ನಡ, ನಾಡು, ಜಲ, ಭಾಷೆ ಈ ಒಂದು ವಿಚಾರಕ್ಕೆ ಮಾತ್ರ ಹೋರಾಟ ಮಾಡಿರೋದ್ರಿಂದ ಅವರ ಮೇಲೆ ಏನೆಲ್ಲ ಪ್ರಕರಣಗಳು ದಾಖಲಾಗಿದೆ ಅದೆಲ್ಲವನ್ನು ಕೂಡ ಹಿಂಪಡೆಯಬೇಕು ಅಂತ ಸದ್ಯಕ್ಕೆ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ.